ರಾಜ್ಯದಲ್ಲಿ ಹೋಟೆಲ್ ಮುಚ್ಚುವಂತ ಪರಿಸ್ಥಿತಿ ಬಂದಿದೆ. ಸೀಮೆಎಣ್ಣೆ, ವಿದ್ಯುತ್ ಒಲೆ ಹುಡುಕಾಡುವಂತ ಕಾಲ ಬಂದಿದೆ. ಈ ಬಗ್ಗೆ ಬಿಜೆಪಿ ಎಂಪಿಗಳು ಯಾಕೆ ಮಾತನಾಡ್ತಾ ಇಲ್ಲ ಅಂತ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಇಂತಹ ದೊಡ್ಡ ಸಮಸ್ಯೆ ಎದುರಾಗಿದೆ. ಒಲೆ ಬೇಡ, ಗ್ಯಾಸ್ ತಗೊಳ್ಳಿ ಅಂತ ಪ್ರಧಾನಿ ಮೋದಿ ಹೇಳ್ತಾ ಇದ್ರು. ಗ್ಯಾಸ್ ತಗೊಳ್ಳಿ ಅಂತ ಪ್ರಧಾನಿ ಫೋಟೋವನ್ನ ಹಾಕ್ತಾ ಇದ್ರು. ಈಗ ಫೋಟೋ ಎಲ್ಲ ಮಾಯ ಆಗಿದೆ ಅಂತ ಡಿಕೆ ಹೇಳಿದ್ದಾರೆ. ರಾಷ್ಟ್ರದಲ್ಲಿ ಇವತ್ತೆಲ್ಲ ಹೋಟ್ಲುಗಳೆಲ್ಲ ಮುಚ್ಚುವಂತ ಒಂದು ಪರಿಸ್ಥಿತಿ ಬಂದಿದೆ. ಸೀಮೆಣ್ಣೆ ಸ್ಟವ್, ಎಲೆಕ್ಟ್ರಿಕ್ ಸ್ಟವ್, ಸೌದೆ ಹುಡುಕುವಂತ ಕಾಲ ಬಂದಿದೆ. ಇದಕ್ಕೆ ಯಾಕೆ ಬಿಜೆಪಿ ಎಂಪಿಗಳು, ಅಪೋಸಿಷನ್ ಲೀಡರು ಯಾರು ಇನ್ನ ಮಾತಾಡ್ತಾ ಇಲ್ಲ? ಈ ದೇಶದಲ್ಲಿ ಇಂಥ ಒಂದು ದೊಡ್ಡ ಸಮಸ್ಯೆ ಬಂದಿದೆ. ರಾಷ್ಟ್ರದಲ್ಲೂ ಕೂಡ ಪಾರ್ಲಿಮೆಂಟ್ ಅಲ್ಲಿ ಇದ್ರ ಬಗ್ಗೆ ಉತ್ತರವನ್ನ ಕೊಡಬೇಕಾಗಿದೆ, ಚರ್ಚೆ ಕೂಡ ಮಾಡಬೇಕಾಗಿದೆ. ಸೊ ಅದಕ್ಕೆ ಎಲ್ಲ ಪಾಪ ಜನ ಕೇಳ್ತಾ ಇದ್ದಾರೆ ಏನ್ ನಮ್ಮ ಅಡಿಗೆ ಪರಿಸ್ಥಿತಿ ಏನು ಅಂತ. ಆಮೇಲೆ ಒಂದು ತಿಂಗಳು ನಾವು ಇದನ್ನ ಸ್ಟಾಕ್ ಇಡಂತ ಒಂದು ಅವಕಾಶ ಇತ್ತು, ಅದೆಲ್ಲ ಕೂಡ ಈಗ ಕಡಿಮೆ ಆಗಿದೆ ಅಂತೇಳಿ ರಿಪೋರ್ಟ್ಸ್ ಎಲ್ಲ ಬರ್ತಾ ಇದೆ. ಸೊ ಕೂಡಲೇ ಸೆಂಟ್ರಲ್ ಗೌರ್ಮೆಂಟು ಇದ್ರ ಬಗ್ಗೆ ಸಾರ್ಟ್ ಔಟ್ ಮಾಡಬೇಕು. ಈ ಸೆಂಟ್ರಲ್ ಗೌರ್ಮೆಂಟು ಕಂಪ್ಲೀಟ್ ಜನರ ಬದುಕನ್ನ, ಬೆಲೆ ಏರಿಕೆ ಒಂದು, ಎರಡನೇದು ಸಪ್ಲೈ ಮಾಡೋಂಥದ್ದು. ನೀವೇ ಎಲೆಕ್ಟ್ರಿಕ್ ಬೇಡ, ಗ್ಯಾಸ್ ತಗೊಳ್ಳಿ ಎಲ್ಲ ಫೋಟೋ ಹಾಕೋತಿದ್ರಿ, ಪೆಟ್ರೋಲ್ ಬಂಕ್ ಮುಂದೆ ಎಲ್ಲ ನಿಮ್ದೊಂದು ಫೋಟೋ ಹಾಕೋತಿದ್ರಿ ಪ್ರೈಮ್ ಮಿನಿಸ್ಟರ್. ಈಗ ಫೋಟೋ ಎಲ್ಲ ಮಾಯ ಆಗ್ಬಿಟ್ಟಿದೆ. ಎಲ್ಲ 1000 ಚಿಲ್ಲರೆ ಆಯಿತು, ತಿರ್ಗಿ 60 ರೂಪಾಯಿ ಜಾಸ್ತಿ ಆಗಿದೆ. ಇದು ಖಂಡನೀಯ. ಎಲ್ಲ ಇನ್ನು ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಆದರೆ ಎಲ್ಲ ಪದಾರ್ಥಗಳ ಬೆಲೆ ಕೂಡ ಜಾಸ್ತಿ ಆಗ್ತದೆ. ರೈತರದಿಂದ ಇರ್ಬೋದು, ಪ್ರತಿಯೊಂದು ಕೂಡ ಆಗ್ತದೆ. ಸೊ ಇದಕ್ಕೆಲ್ಲ ಕೇಂದ್ರ ಸರ್ಕಾರನೇ ಇದಕ್ಕೆ ಹೊಣೆಯನ್ನ ಹೊರಬೇಕು. ಎಂಪಿಗಳು ಇದ್ರ ಬಗ್ಗೆ ನಿಮ್ದೇನು ಹೋರಾಟ ಇದೆ ಅನ್ನೋದನ್ನ ತಿಳಿಸಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಇದೇ ಸಂದರ್ಭ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗ್ತಾ ಇದೆ. ಸಂಸತ್ ಭವನದಲ್ಲಿ ಮೋದಿ ನೇತೃತ್ವದಲ್ಲಿ ಸಭೆ ನಡೆಸಲಾಗ್ತಾ ಇದೆ. ಪೆಟ್ರೋಲಿಯಂ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಇದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಭಾಗಿಯಾಗಿದ್ದಾರೆ. ಗ್ಯಾಸ್ ವ್ಯತ್ಯಯದ ಕುರಿತು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಮೋದಿ. ಹಾಗೆ ಜನರನ್ನ ಹಾಗೆ ಉದ್ಯಮಗಳನ್ನ ರಕ್ಷಿಸೋ ಕುರಿತು ಚರ್ಚೆ ನಡೆಸಲಾಗ್ತಾ ಇದೆ. ಆಲ್ರೆಡಿ ದೇಶಾದ್ಯಂತ ಸಮಸ್ಯೆಗಳು ಹೇಗಾಗ್ತಾ ಇದೆ, ಯಾವ ರೀತಿಯಾಗಿ ಎಲ್ಲಾ ಉದ್ಯಮಗಳಿಗೂ ಕೂಡ ಏಟು ಬೀಳ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ ನಾವು. ಆಟೋ ಚಾಲಕರಿಂದ ಹಿಡಿದು ಹೋಟೆಲ್ ಉದ್ಯಮದವರೆಗೂ ಕೂಡ, ಪಿಜಿಗಳ ಓನರ್ಗಳವರೆಗೂ, ಅಡುಗೆ ಮನೆ, ಒಂದು ಮನೆಯ ಅಡುಗೆ ಒಲೆವರೆಗೂ ಕೂಡ ಸಮಸ್ಯೆಗಳು ಬಂದೊದಗಿದೆ. ಸೊ ಇದೀಗ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಭೆ ನಡೆಸಲಾಗ್ತಾ ಇದೆ. ಏನ್ ಸೊಲ್ಯೂಷನ್, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಸಚಿವ ಹರ್ದೀಪ್ ಸಿಂಗ್ ಪುರಿ ಇದ್ದಾರೆ, ಹಾಗೆ ಜೈಶಂಕರ್ ಕೂಡ ಭಾಗಿಯಾಗಿದ್ದಾರೆ. ಈಗ ದೇಶಾದ್ಯಂತ ತಲೆದೋರಿರುವಂತಹ ಸಮಸ್ಯೆ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಇದರಿಂದ ಜನರಿಗಾಗ್ಲಿ ಉದ್ಯಮಗಳಿಗಾಗ್ಲಿ ಯಾವುದೇ ಸಮಸ್ಯೆಗಳು ಆಗಬಾರ್ದು, ಅವರನ್ನ ಸೇಫ್ ಗಾರ್ಡ್ ಮಾಡೋದು ಹೇಗೆ ಅನ್ನೋದರ ಕುರಿತು ಚರ್ಚೆಗಳಾಗ್ತಾ ಇದೆ.